ರಾಜು ಜೇಮ್ಸ್ ಬಾಂಡ್ ಖುಷಿ ಆಯಿತು ಈ ಟ್ರೇಲರ್ನ ನೋಡಿ. ಗುರು ಅವರು ನನಗೆ ಬಹಳ ವರ್ಷದಿಂದ ಪರಿಚಯ, ಒಟ್ಟಿಗೆ ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡ್ತೀವಿ. ಹಿ ಲುಕ್ಸ್ ರಿಯಲಿ ಗುಡ್, ಹಿ ಲುಕ್ಸ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಅಪಿಯರೆನ್ಸ್ ತುಂಬ ಇಷ್ಟ ಆಯಿತು. ಡೈರೆಕ್ಟರ್ ಸರ್ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಿರ. ಆ್ಯಂಡ್ ಸಾಂಗ್ ಭಾಳ ಚೆನ್ನಾಗಿದೆ. ನಿರ್ಮಾಪಕರು ಜೋಬು ತುಂಬ ಖರ್ಚಾಗಿರೋದು ಸಾಂಗಲ್ಲೆಲ್ಲ ಕಾಣಿಸ್ತಾ ಇದೆ. ಆ್ಯಂಡ್ ನಮಗೆ ಖುಷಿ, ಒಂದು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ ಥರ ಒಳ್ಳೊಳ್ಳೆ ಸಾಂಗ್ಸ್ ತೆಗೆಯೋದು ಬಹಳ ಖುಷಿ ಆಗುತ್ತೆ. ಆ ಥರ ಔಟ್ಪುಟ್ ಕೊಡೋದು ತುಂಬ ಖುಷಿ ಆಗುತ್ತೆ. ಅದರಲ್ಲಿ ನೀವು ಗೆದ್ದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗುರು ಅವರು ಈಸ್ ಆಲ್ವೇಸ್ ಗಿವನ್ ಅ ವೆರಿ ಸರ್ಪ್ರೈಸ್ ಹಿಟ್. ನಿಮ್ಮದು ಆ ಫಿಲ್ಮು ಫಸ್ಟ್ ರ್ಯಾಂಕ್ ರಾಜು, ದಟ್ ವಾಸ್ ಅ ವೆರಿ ಬಿಗ್ ಹಿಟ್. ಯಾರು ಏನು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಅದನ್ನು ಹಿಟ್ ಆಗೋಯ್ತು. ಆ್ಯಂಡ್ ಇಟ್ ಡಿಡ್ ರಿಯಲಿ ವೆಲ್. ಆ್ಯಂಡ್ ದೆ ವಾಸ್ ಅ ನ್ಯೂ ಹೀರೋ ವಾಸ್ ಬಾರ್ನ್ ನಮ್ಮ ಇಂಡಸ್ಟ್ರಿಲಿ. ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಅಂತ ನೀವೇನೋ ಒಂದಷ್ಟು ಹೇಳಿದ್ರಲ್ಲ, ಎಲ್ಲರನ್ನು ಸೇರಿಸಿ ಮಿಕ್ಸ್ ಮಾಡಬೇಡಿ ಕಣಮ್ಮ. ಇದನ್ನು ಕಂಪ್ಲೀಟ್ ನಮ್ಗೆ ಗುರುಗೆ ಕೊಡೋಣ ಈ ಟೈಟಲ್ನ, ಅವರೇ ಅದನ್ನು ಅನುಭವಿಸ್ಲಿ. ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸ್ ಮಾಡೋದು ಬೇಡ ಆಡಿಯನ್ಸ್ಗೆ. ನೋ ಇನ್ಸ್ಪಿರೇಷನ್, ಐ ವುಡ್ ಸೇ ಗೋ ವಿತ್ ಕ್ಲಾರಿಫಿಕೇಶನ್. ಕ್ಲಾರಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ವಿತ್ ಲಾಟ್ ಆಫ್ ಕ್ಲಾರಿಫಿಕೇಶನ್ ನೀವು ಮಾಡಿದ್ರೆ ಯು ಲುಕ್ ರಿಯಲಿ ಗುಡ್. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಜಸ್ಟ್ ಟೇಕ್ ದೇರ್ ಬ್ಲೆಸ್ಸಿಂಗ್ಸ್. ಬ್ಲೆಸ್ಸಿಂಗ್ಸ್ ಇಸ್ ಮೋರ್ ದೆನ್ ಎನಫ್ ಅಂತ ಅನ್ನಿಸ್ತೆ. ಆ್ಯಂಡ್ ಒಳ್ಳೆಯದಾಗಲಿ ಈ ಫಿಲ್ಮು, ಅತ್ಯದ್ಭುತವಾದ ಒಂದು ಹಿಟ್ ಆಗಲಿ. ನಿರ್ಮಾಪಕರು ಜೋಬು ತುಂಬಿ ಲಗೇಜ್ ಎಲ್ಲ ತುಂಬೋ ಅಷ್ಟು ದುಡ್ಡು ಮಾಡಲಿ. ನಿರ್ದೇಶಕರಿಗೆ ಒಳ್ಳೆಯದಾಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ನನಗೆ ಟ್ರೈಲರ್ ಇಷ್ಟ ಆಯಿತು, ಆದವ್ರು ನೋಡಿ. ಇದು ಫೆಬ್ರವರಿ 14 ರಿಲೀಸ್ ಆಗ್ತಿದೆ ಈ ಫಿಲ್ಮು. ರಿಲೀಸ್ ಆದಾಗೆಲ್ಲ ನೋಡಿ, ವಿಶ್ ಮಾಡಿ, ಆಶೀರ್ವದಿಸಿ ಎಲ್ರಿಗೂ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸರ್ಪ್ರೈಸ್ ಅಲ್ಲ, ಕಾಕತಾಳಿ ಅಲ್ಲ, ಅಥವಾ ಯೂನಿವರ್ಸ್ ಇಂದ ಬಂದಿರುವಂತಹ ಸೈನ್ ಅಲ್ಲ, ಏನ್ ಅನ್ಬಹುದು ಅಂತ ಗೊತ್ತಿಲ್ಲ. ಈಗ ಕಾಲಯ ತಸ್ಮೈ ನಮಃ ಅಂತ ಒಂದು ಮಾತಿದೆ ಸರ್. ಎಲ್ಲದಕ್ಕೂ ಟೈಮ್ ಬರಬೇಕು, ಕಾಲ ಬರಬೇಕು ಅಂತೀವಿ. ಈಗ ಇಲ್ಲಿ ಒಬ್ಬರಿಗೆ ಕಾಲ ಕೂಡ್ ಬಂದಿದೆ. ಅವರು ರಾಜು ಜೇಮ್ಸ್ ಬಾಂಡ್ ಸಿನಿಮಾದ ನಿರ್ದೇಶಕರು ದೀಪಕ್ ಮಧುವನಹಳ್ಳಿ. ಒಂದು ಚಿಕ್ಕ ಸರ್ಪ್ರೈಸ್ ಇದೆ, ಏನು ಅಂತ ಅವ್ರ ಬಾಯಲ್ಲೇ ನೀವು ಕೇಳಿದ್ರೆ ಚೆನ್ನಾಗಿರುತ್ತೆ. ದೀಪಕ್ ಸರ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ನಮ್ಮ ನಿರ್ಮಾಪಕರು ನಮ್ಮ ಜಿಮ್ ಪಾರ್ಟ್ನರ್. ನಿಮ್ಮ ನಿರ್ಮಾಪಕರು ಮಂಜುನಾಥ್ ಅವರು, ಒಟ್ಟಿಗೆ ವರ್ಕೌಟ್ ಎಲ್ಲ ಮಾಡ್ತೀವಿ. ಫಿಟ್ನೆಸ್ ಎಲ್ಲ ಒಂದೇ ಥರ ಇದೆ ನಮ್ಮದು. ಆಲ್ ದ ಬೆಸ್ಟ್ ಸರ್. ಇವತ್ತು ಫಿಟ್ನೆಸ್ ಅಲ್ಲ, ಮೂರು ಜನದ್ದು ಶರ್ಟ್ ಕಲರ್ ಒಂದೇ ಇದೆ, ಬ್ಲ್ಯಾಕ್. ಕೋಇನ್ಸಿಡೆನ್ಸ್. ಸರ್, ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ, ಪ್ರಾಬಬ್ಲಿ ನಿಮ್ಗೆ ನೆನಪಿರಲ್ಲ, ನಾನು ಫಸ್ಟ್ ಹೀರೋ ನೀವು. ನಾನು ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಮಿಂಚಿನ ಓಟ ಸಿನಿಮಾಯಿಂದ. ಸೊ ನನ್ನ ಸಿನಿ ಜರ್ನಿಯ ಫಸ್ಟು ಹೀರೋ ಮುರಳಿ ಸರು. ಸೊ ಇವತ್ತು ಸರ್ ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇರೋದು ಒಂಥರ ವೆರಿ, ಅದೇ ಅವರು ರಶ್ಮಿ ಅವ್ರು ಹೇಳ್ದಂಗೆ ವೆರಿ ಯೂನಿವರ್ಸಲ್ ಇದು. ದಟ್ಸ್ ನೈಸ್. ಮಿಂಚಿನ ಹೋಟೆಲ್ ಇದ್ದೀರಾ? ಗುಡ್ ಲಕ್ ಮ್ಯಾನ್, ಆಲ್ ದ ವೆರಿ ಬೆಸ್ಟ್. ನನಗೆ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ಇನ್ನೊಂದೇ ಒಂದು ನಿಮಿಷ, ಇದಕ್ಕೆ ಈ ಮೂವಿ ಇನಾಗ್ರೇಷನ್ ನಿಮ್ಮ ತಂದೆಯವರು ಮಾಡಿದ್ದು ಸರ್. ಸೊ ಟ್ರೈಲರ್ ನೀವು ಲಾಂಚ್ ಮಾಡಿದ್ರೆ, ಸೊ ಇಟ್ಸ್ ಎ ಕನೆಕ್ಷನ್. ಸೊ ಒಂಥರ ಹೌದು. ಆಗ ಏನು ಬ್ಯೂಟಿ ಅಂದರೆ ಸರ್, ಅವರು ದೀಪಕ್ ಮಧುವನಹಳ್ಳಿ ಅಂತ ನೋಡ್ಬಿಟ್ಟು ಪರ್ಸ್ನಲಾಗಿ ಸ್ಟೇಜಲ್ಲಿ ಹಿಂದ್ಗಡೆ ಕರೆದು ಅವರು ಸಿಂಗನಲ್ಲೂರು ಹತ್ರ ಇರೋ ಮಧುವನಹಳ್ಳಿನ ಅಂತ ಮಾತಾಡ್ಸಿದ್ರು. ಸೊ ನಮ್ಮ ಕಾಡಿನವರು ಅಂತ ಒಂದು ಆತ್ಮೀಯತೆ ಇತ್ತು ಅವ್ರ ಹತ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ಸರ್. ಮಿಂಚಿನ ಓಟ ಶೂಟಿಂಗ್ ಟೈಮಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ ನಿಮ್ಮ ಹತ್ರ. 2007 ನಾವು ಮೊಬೈಲ್ ಫೋನ್ಸ್ ಇರಲಿಲ್ಲ. ನಮ್ಮ ಕೆಂಗೇರಿ ಬಸವರಾಜ್ ಅವ್ರು ಸ್ಟಿಲ್, ಆಗ ನೆಗೆಟಿವ್ ಕ್ಯಾಮ್ರಾ. ಅವರು ಲೈಫ್ ಟೈಮಲ್ಲಿ ಕೊಡಲಿಲ್ಲ ನನಗೆ ಆ ಫೋಟೋನ. ಅವರು ನೆಗೆಟಿವ್ ವಾಶ್ ಮಾಡಿ ಪ್ರಿಂಟ್ ಹಾಕಿ ತಂದ್ಕೊಡ್ತೀನಿ ಅಂತ ಕಾಗೆ ಆರಿಸಿ ಫೋಟೋ ಕೊಡಲೇ ಇಲ್ಲ. ಸೊ ಲೆಟ್ ಮಿ ಕಂಪ್ಲೀಟ್ ದಟ್. ಇದು ಪ್ಲೀಸ್ ಒಂದು ಫೋಟೋ. November 26 ನನ್ನ ವೈಫ್ UK ಮಾಸ್ಟರ್ಸ್ ಮಾಡ್ತಿದ್ದಾರೆ. ನಿಮ್ಮ ಬಗೀರಾ ನೋಡಿ ಮೆಸೇಜ್ ಮಾಡಿದರು. ನಾನು ಬಗೀರಾ ನೋಡಿದೆ ಜಸ್ಟ್ ನೆಟ್ಫ್ಲಿಕ್ಸಲ್ಲಿ. ಮುರಳಿ ಇಸ್ ಲುಕಿಂಗ್ ಸೋ ಹ್ಯಾಂಡ್ಸಮ್ ಇಸ್ ಅ ಕಾಪ್. ಯಾವ್ದಾರು ಸಿಕ್ಕರ ಲೈಫಲ್ಲಿ ಕನ್ವೆ ಮಾಡೋ ಅಂತ ಹೇಳಿದ್ರು. ಬಟ್ ಈ ಸ್ಟೇಜಲ್ಲಿ ಮೀಟ್ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ. ಸೊ ದಟ್ ಇಸ್ ಅ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು ಸೋ ಮಚ್. 17 years ಆಯಿತು ಸರ್ ಮೀಟ್ ಮಾಡೋಕ್ಕೆ. ಹೌದಾ? 7 ಆದ್ಮೇಲೆ ಈಗ ಮೀಟ್ ಮಾಡ್ತಾ ಇದ್ದೀವಿ. ಅಷ್ಟು ವರ್ಷ ಆಗುತ್ತಾ ಮೋಕ್ಷಿ? ಹಾಂ, ಥ್ಯಾಂಕ್ ಯು. ಅದೇ ಇದನ್ನ ಸ್ವಲ್ಪ ಬೇರೆ ಥರ ಚೆನ್ನಾಗಿದ್ದೀನ ಅಥವಾ ಇನ್ನೂ ಚೆನ್ನಾಗಿದ್ದೀನ ಏನು? ಇನ್ನೂ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಬಿಡು, ಸಾಕು ಬಿಡು. ನಾನು ಒಂದೇ ಒಂದು ಮಾತು ಹೇಳಬೇಕು. 17 years ಆಯ್ತು ಅಂದ್ರು ಮೀಟ್ ಮಾಡೋದಕ್ಕೆ. ನಿಮ್ಮನ್ನ ಇಂಡಸ್ಟ್ರಿನಲ್ಲೇ ಇದ್ದು ಇದು ಹೇಗೆ ಗೊತ್ತಾ ಸಾಧ್ಯ ಆಗಿದೆ ಸರ್? ಹೆಂಡತಿ ಪವರು ಸರ್ ಇದು. ಅವರು ನಿಮ್ಮ ಫ್ಯಾನ್ ಅಂತ ಹೇಳಿ ಮೆಸೇಜ್ ಮಾಡಿದ ತಕ್ಷಣ ನಿಮ್ಮ ಟ್ರೈಲರ್ ಲಾಂಚ್ ಕರೆಸಿದ್ದಾರೆ. ಅವರು ಹೆಣ್ಮಕ್ಳು ಸ್ಟ್ರಾಂಗ್. ಅದು ಬಿಡಮ್ಮ, ಅದು ನಾವೇನು ಮಾತಾಡಂಗೆ ಇಲ್ಲ. ಹೆಣ್ಮಕ್ಳೇ ಸ್ಟ್ರಾಂಗು. ಹೆಣ್ಮಕ್ಳಿಂದನೇ ಲೈಫು. ಹೆಣ್ಮಕ್ಳಿಂದನೇ ನಾವು ಗಂಡು ಮಕ್ಕಳು ಉಸಿರಾಡ್ತಿರೋದು, ಬದುಕ್ತಿರೋದು. ಸಾಕೇನಮ್ಮ? ಇನ್ನೇನು ಬೇಕು ಹೇಳ್ರಮ್ಮ? ಅದನ್ನು ಹೇಳ್ಬೇಡ, ನೀವೇ ಎಲ್ಲ ಕಣ್ರಮ್ಮ. ಆಯ್ತಾ?
ಅಲ್ಲ ಸರಿ ಕಣ್ರಮ್ಮ, ಬಿಡಮ್ಮ. ಸರ್ ಅವ್ರ ಪ್ರಕಾರ ಹೆಣ್ಮಕ್ಳು ಸ್ಟ್ರಾಂಗು ಗಂಡು ಮಕ್ಳು ರಾಂಗು ಅಂತ. ಅದೇ ಏನೋ ಅರ್ಥನೇ ಆಗಲ್ಲ. ಬಟ್ ಬಿಡಿ ಸರ್, ಯಾಕೆ ಬೇಕು? ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ. ವಿ ಲವ್ ಗರ್ಲ್ಸ್, ವಿ ಲವ್ ವುಮನ್. ಗಾಡ್ ಬ್ಲೆಸ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮೊದಲೇ ಸಿನಿಮಾ ರಾಜು ಜೇಮ್ಸ್ ಬಾಂಡ್ 14th ಫೆಬ್ರವರಿಗೆ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ ಇದೆ ನನಗೆ. ಐ ಆಮ್ ವೆರಿ ಎಕ್ಸೈಟೆಡ್. ನನ್ನ ಪ್ರೊಡ್ಯೂಸರ್ಸ್ ಇಬ್ಬರು ಆಗಿರಲಿ ತುಂಬ ನನಗೆ ಸಪೋರ್ಟ್ ಕೊಟ್ಟು ಮಾಡಮ್ಮ ನೀನು ಮಾಡ್ತೀಯಾ ಅಂತಂತಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು ಕಿರಣ್ ಸರ್, ಅಫ್ಕೋರ್ಸ್ ದೀಪಕ್ ಸರ್. ನಿಮ್ದು ಹೆಂಗೆ ಮರೆಯೋದು, ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ. ದೀಪಕ್ ಸರ್ ಈಸ್ ದ ಮೇನ್ ಲೀಡ್ ನಮಗೆ. ಹೆಂಗೆ ನನಗೆ ನನ್ನ ಕ್ಯಾರೆಕ್ಟರ್ ತಿಳಿಸೋದಾಗಲಿ ಅಥವಾ ಅದನ್ನು ಅಭಿನಯಿಸೋದಾಗಲಿ ಅದನ್ನು ಹೆಂಗೆ ಹೇಳ್ಕೊಟ್ಟಿದ್ದಂತಂದರೆ ಅವರಿಗೆ ಅದೆಲ್ಲ ಕ್ರೆಡಿಟ್ ಅವರಿಗೆ ನಾನು ಕೊಡೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎವ್ರಿ ಒನ್, ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂತಂತಂದರೆ ಐ ಆಮ್ ಪ್ಲೇಯಿಂಗ್ ಅ ಟೀಚರ್ಸ್ ರೋಲ್. ಸೊ ನನಗೆ ಅದು ಏನಕ್ಕೆ ತುಂಬ ಹತ್ತಿರ ಅಂತಂತಂದರೆ ನಮ್ಮಮ್ಮ ಟೀಚರ್ ಇರೋದ್ರಿಂದ ನನಗದು ಆ್ಯಕ್ಟ್ ಮಾಡೋಕ್ಕೆ ತುಂಬ ನನಗೆ ವೆರಿ ಎಕ್ಸೈಟೆಡ್ ಆ್ಯಂಡ್ ಖುಷಿ ನನಗೆ ಅದು. ಎಸ್. ಎನಿಥಿಂಗ್ ಎಲ್ಸ್? ಎನಿ ಕ್ವೆಶ್ಚನ್? ಯಾರ್ದಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಯಾರಾದ್ರೂ ಟೈಟಲ್ ಇಡಬಹುದು ಇವ್ರಿಗೆ. ನಾನು ಗುರುನಂದನ್ ಬೇಡವಾ? ಮೃದುಲ. ಓಕೆ, ನೀವು ಟೀಚರ್ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಸ್ಕೂಲ್ ಓದ್ತಿರುವಾಗ ನೀವು ಯಾವ ಟೀಚರ್ ಕೈಲಿ ಜಾಸ್ತಿ ಬೈಸ್ಕೋತಾ ಇದ್ರಿ? ನಮ್ಮಮ್ಮ. ಅಮ್ಮ ಸರಿ. ಸ್ಕೂಲಲ್ಲಿ ಯಾವ ಸಬ್ಜೆಕ್ಟ್ ಟೀಚರ್ ಹತ್ರ? ಸೈನ್ಸ್ ಆಫ್ ಕೋರ್ಸ್. ಸೈನ್ಸ್ ಅಲ್ಲಿ ವೀಕ್ ಇದ್ರ? ಹೊಟ್ಟೆನೂ ತಿಂದಿದ್ದೀನಿ ಆ್ಯಕ್ಚುಲಿ. ಮಿಸ್ ಕಸ್ತೂರಿ ನೀವು ನೋಡ್ತಾ ಇದ್ರೆ ಅವ್ರು ತುಂಬ ಎಕ್ಸೈಟ್. ಶಿ ಲವ್ಸ್ ಮೀ. ಅವ್ರು ಇವಾಗ ನನಗೆ ಮೀಟ್ ಆದಾಗ ಕೇಳ್ತಾ ಇರ್ತಾರೆ, ನಾನು ಸಾರಿ ಅಂತಂತಂದು ಹೇಳ್ತಾ ಇರ್ತಾರೆ ನಾನು ಹೊಡೆದಿದ್ದಕ್ಕೆ ಅಂತಂತಂದು. ಬಟ್ ಅಫ್ಕೋರ್ಸ್ ಅವರು ಆ ಥರ ಕಲಿಸಿದ್ದಕ್ಕೆ ನಾವು ಈ ಥರ ಬೆಳೆದು ಕಾಲ ಮೇಲೆ ಕಾಲು ನಿಂತ್ಕೊಂಡಿರೋದು ಅಂತಂತಂದು ಹೇಳ್ಬೋದು. ಥ್ಯಾಂಕ್ ಯು ಮಿಸ್ ಕಸ್ತೂರಿ ಹೊಡೆದಿದ್ದಕ್ಕೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊದಲನೇ ಹೆಜ್ಜೆನ ಇಟ್ಟಿದ್ದೀರಾ. ಆಲ್ ದ ವೆರಿ ಬೆಸ್ಟ್ ನಿಮಗೆ ಮೃದುಲಾ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಆಗಿರ್ಬೇಕು, ಚೆಕ್ ಮಾಡಿಲ್ಲ ಇನ್ನು. ಹೇಳ್ಕೊಟ್ಟ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು ಮೀಡಿಯಾದವ್ರಿಗೆ. ಹಾಗೆ ಮಗಳು ರಿಲೀಸ್ ಆಗುತ್ತೆ, ಎಲ್ಲಾ ಸಿನಿಮಾನು ನೋಡ್ಬೇಕು ಅನ್ನೋ ಆಸೆ ಕೂಡ ನಮ್ಗಿರುತ್ತೆ. ಅಂಡ್ ನಮ್ಗಿಂತ ಹೆಚ್ಚು ಬಿಸಿ ನಮ್ಮ ಮೀಡಿಯಾದವರು ಸಿನಿಮಾ ರಿಲೀಸ್ ಅಂತಂದ್ರೆ. ಆದ್ರೂ ಅಂಡ್ ಅವ್ರಿಗೆ ಆದಷ್ಟು ಬೇಗ IPL ಅಲ್ಲಿ ಆಡ್ಬೇಕು, RCBಗೆ ಕಪ್ ಗೆಲ್ಲಿಸ್ಕೊಡ್ಲೇಬೇಕು ಅನ್ನೋದು ಅವ್ರ ಆಸೆ, ಅವ್ರ ಕನ್ಸು. ಈ ಸಲ ಕಪ್ ನಮ್ದೇ ಅನ್ನೋದು ಕನ್ಸು ಇವರಿಂದಾನೇ ನನ್ಸಾಗತ್ತಾ ಇಲ್ವಂತ ನೋಡ್ಬೇಕು.